ಹಿಂದೂ ಜಾಗೃತಾ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಬಂದಿದ್ದರು. ಈ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಗಣೇಶನ ಪೆಂಡಾಲ್ಗಳಿಗೆ ಕೆಲವರ ಆಹ್ವಾನದ ಮೇರೆಗೆ ಬಂದಂಥ ಬಸನಗೌಡ ಪಾಟೀಲ್ ಯತ್ನಾಳರು ಅಲ್ಲಿ ಸಿಕ್ಕಂಥ ಜನಸ್ಪಂದನೆಯನ್ನು ಕಂಡು ಹುರುಪಿಗೆದ್ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಅದು ಯಾವ ನಾಯಕನಿಗಾದರೂ ದೊಡ್ಡ ಆತ್ಮವಿಶ್ವಾಸ ಕೊಡುತ್ತೆ. ಬಂದಿದ್ರು, ಅಲ್ಲಿ ಏನೇನು ಮಾತಾಡಿದ್ರು? ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ಮಾತಾಡಿದ್ರು, ಮುಸ್ಲಿಂ ಅಪೀಸ್ಮೆಂಟ್ ಬಗ್ಗೆ ಮಾತಾಡಿದ್ರು, ಜೊತೆಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೋರಾಡ್ತಾ ಇರುವ ಸ್ವಾಮೀಜಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕೇಳಿಸ್ಕೊಳ್ಳಿ. ಜಾಗೃತ ಆಗದೇ ಇದ್ರೆ ಇವತ್ತೇನು ದಿಲ್ಲಿಯ ಬಾಂಬ್ ಸ್ಫೋಟ, ಇವರು ಯಾರೋ ಅನಕ್ಷರಸ್ಥರು ನಿರುದ್ಯೋಗಿಗಳು ಮಾಡಿದಂತಹ ಬಾಂಬ್ ಸ್ಫೋಟ ಅಲ್ಲ. ಯಾವ ಮುಸ್ಲಿಂ ನಾಯಕನು ಸಹ ಈ ಬಾಂಬ್ ಸ್ಫೋಟನ್ನು ಖಂಡನೆ ಮಾಡ್ತಾ ಇಲ್ಲ. ಹಿಂದೂ ವಿಚಾರ ಇರುವಂಥವ್ರೆ ಭಾರತದಲ್ಲಿ ಪ್ರಧಾನಮಂತ್ರಿಗಳಾದಾರ ಅಂತೇಳಿ ಭಾರತ ಇವತ್ತು ಸುರಕ್ಷತೆ ಇದೆ. ಇಂಥ ಭಯೋತ್ಪಾದಕರನ್ನ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಇದೆ ಅಂತೇಳಿ ನನಗೆ ಬಹಳ ನೋವಾಗ್ತದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅಂದರೆ, ನಾನು ಮುಸಲ್ಮಾನ್ ಆಗೇನೆ ತಿಳ್ಕೊಂಡು ಬಿಡ್ರಿ ಅಂತ ಹೇಳ್ತಾರೆ. ಇನ್ನೊಬ್ಬ ಅವರ ಸುಪುತ್ರ, ನಮ್ಮ ತಂದೆ ಮೈಸೂರು ಮಹಾರಾಜಕ್ಕಿಂತ ಹೆಚ್ಚು ಸೇವೆಯನ್ನ ಮೈಸೂರನ್ನು ಉದ್ಧಾರ ಮಾಡಿದ್ದಾರೆ. ಈತ ಒಬ್ಬ ಮಹಾರಾಜನ ಸರಿಸಮಾನವಾಗಿ ಸಹ ಯಾರು ಕರ್ನಾಟಕದಲ್ಲಿ ಇನ್ನೂವರೆಗೆ ಆಗಿಲ್ಲ. ಹಿಂದುತ್ವದ ಹೆಸರಿನಲ್ಲಿ ಆಯ್ಕೆಯಾದಂಥವ್ರು ಚುನಾವಣೆ ಆದ ನಂತರ ಹಿಂದೂಗಳ ರಕ್ಷಣೆ ಮಾಡದೆ ತಮ್ಮ ಸ್ವಾರ್ಥ, ತಮ್ಮ ಕುಟುಂಬದ ರಕ್ಷಣೆ ಮತ್ತು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ನನ್ನ ಗಮನಕ್ಕೆ ಬಂದಂಥ ಕೇಸುಗಳನ್ನು ಈ ಸರ್ಕಾರ ಹಾಕ್ತು. ಆದರೆ ನಾವು ಎಲ್ಲಿನೂ ಈ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಆ ದುರ್ದೈವ ಅಂದರೆ ಕರ್ನಾಟಕದಲ್ಲಿ ಇವತ್ತು 2,13,000 ಸರ್ಕಾರಿ ಹುದ್ದೆಗಳು ಖಾಲಿ ಇವೆ, ಇನ್ನೂ ತುಂಬ್ತಾ ಇಲ್ಲ. ಅದಕ್ಕಿಂತ ದುರ್ದೈವ ಏನಂದರೆ, ಜಮೀರ್ ಅಹ್ಮದ್ ಖಾನ್ ಮೊನ್ನೆ 400 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ಕೊಟ್ಟ. ಈ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಉರ್ದು ಶಾಲೆಗಳಿಗೆ ಮದ್ರಸಾಗಳಿಗೆ ಬೇಕಾದ ಹಣ ಕೇಳಿ ನಾ ಕೊಡ್ತೀನಿ, ತ್ರಿವರ್ಣ ಓದೋದಕ್ಕಿಂತ ಸ್ವಲ್ಪ ಕೇಳಿದೆ ಭಗವಾನವನ್ನ ಮೆರೆಸುವಂತ ವ್ಯಕ್ತಿ ಕರ್ನಾಟಕದ ಕೆಲವರು ಸ್ವಾಮೀಜಿಗಳು